1975ನೇ ಇಸ್ವಿ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅದೇನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲಲೇ ಅಂತ ಎಂಟ್ರಾದವರು. ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಸಿಕ್ಕರೆ ಸಾಕ್ಲೆಟ್ ರೈಸ್ ಯಾರು ಸಿಗೋದೇ ಇಲ್ಲ, ಸಿಕ್ಕಿದ್ರು ಬಹಳ ದುಬಾರಿ. ಕನ್ನಡದ ಕಾಸ್ಟ್ಲಿಯಸ್ಟ್ ಸ್ಟಾರ್. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದನೇ ನಮ್ಮೆದೆ ಉಸಿರು. ಮಕ್ಳ, ನಿಮ್ಗೆಲ್ಲ ಏನ್ ಇಷ್ಟ? ರಾಯಲ್ ಆಗುತ್ತ, ರಾಯಲ್ ಆಗಿದ್ದಾನೆ, ರಾಯಲ್ ಆಗಿರ್ತಾನೆ, ಯಾವಾಗಲೂ ರಾಯಲ್ ಆಗಿರ್ತಾನೆ. ಜಿಗಿ 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 ಅಂತ ಎಂಟ್ರಿ ಕೊಟ್ರೆ ಸುತ್ತಲೂ ಜನ ಎಲ್ಲ ಗಿಜಿ 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 ಅಂತಿರ್ಬೇಕು. ಮುಂದೆ ಪ್ರೆಸ್, ಹಿಂದೆ ಫ್ಯಾನ್ಸ್ ತುಂಬಿ ತುಳುಕಾಡ್ತಿರ್ಬೇಕು. ಇವನ್ ಯಾರೋ ಅಂತಿದ್ದವರೆಲ್ಲ ನಮ್ ಹೀರೋ ಅಂತ ಜೈಕಾರ ಹಾಕ್ಬೇಕು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾ. ಎಷ್ಟೋ ಜನಕ್ಕೆ ಹೊರಗಡೆ ದುಡಿದು ಮನೆಗೆ ಬರೋದು ದೊಡ್ಡ ವಿಷಯ, ಮನೆ ಅನ್ನೋದು ಮಾತ್ರ ಸಣ್ಣ ವಿಷಯ. ನೀವು ಸೂಪರ್ ಮ್ಯಾನ್ ಹೌದು ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ನೀವು ಫ್ಯಾಮಿಲಿ ಮ್ಯಾನ್ ಅನ್ನೋದೇ ಮುಖ್ಯ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಜಗತ್ತೇ ಸಿಕ್ಕಿರುತ್ತೆ, ಆದ್ರೆ ಫ್ಯಾಮಿಲಿ ಸಿಕ್ಕಿರಲ್ಲ. ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಹೀಗೆ ಫ್ಯಾಮಿಲಿ ಪ್ರೀತಿ ಸಿಗ್ಲಿ ಅಂತ ಕೆಲವರು ಕಾಯ್ತಾನೆ ಇರ್ತಾರೆ. ಇಂಥ 1000 ಸಂಬಂಧಗಳಿಗೆ, ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದಿನ ಸಾಯ್ತಾರೆ, ಆದ್ರೆ ನಂಬರ್ 17 ಸತ್ತ ಮೇಲೆ ಬದುಕ್ತಾರೆ.
ತಂದೆ ಹೆಸರನ್ನ ಬಳಸೋನಲ್ಲ, ಉಳಿಸೋನು ಮಗ. ನಗ್ನಗ್ತಾನೆ ಜೀವನ ಹೇಳ್ಕೊಟ್ಬಿಟ್ರಲ್ಲ ಬಾಸ್. ದೊಡ್ಡವ್ರು ಅನ್ಕೊಂಡಂಗೆ ಬದುಕ್ಬಿಟ್ಟೆಪ್ಪ. ನೊಂದವ್ರ ಬದುಕಿಗೆ ಪ್ರೀತಿನ ಧಾರೆ ಎರೆದ ರಾಜ್ಕುಮಾರ ನೀನು. ಇವತ್ತು ನಿಮ್ ತಂದೆ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರು.